ಕಾಲ ಬದಲಾಗುತ್ತಾ ದೌರ್ಜನ್ಯದ ರೀತಿಯೂ ಬದಲಾಗುತ್ತದೆ. ಈಗ ನವ ಮಾಧ್ಯಮಗಳ ಕಾಲ. ದೌರ್ಜನ್ಯಕ್ಕೂ ಡಿಜಿಟಲ್ ರೂಪ ಬಂದಿದೆ. ಯಾರ ಬಗ್ಗೆ ಬೇಕಾದರೂ ಏನು ಬೇಕಾದರೂ ಹೇಳಿ ವ್ಯಕ್ತಿತ್ವ ಹರಣ ಮಾಡಿ ಅದಕ್ಕೆ ಯಾವ ಉತ್ತರದಾಯಿತ್ವವೂ ಇಲ್ಲದೆ ಒಂದು ಬಗೆಯ ವಿಕೃತ ಸಂತೋಷ ಅನುಭವಿಸುವುದು. ಸಾಮಾನ್ಯರು, ಸೆಲೆಬ್ರಿಟಿಗಳು, ಪರಿಚಿತರು, ಅಪರಿಚಿತರು ಯಾರು ಬೇಕಾದರೂ ಈ ಡಿಜಿಟಲ್ ದೌರ್ಜನ್ಯಕಾರರ ದಾಳಿಗೆ ಒಳಗಾಗಬಹುದು. ಸಾಮಾಜಿಕ ಜಾಲತಾಣಗಳ ಮೂಲಕ ವರ್ಚುವಲ್ ಜಗತ್ತು ಈಗ ಅತ್ಯಂತ ಪ್ರಭಾವಿಯಾಗಿ ಬೆಳೆಯುತ್ತಿದೆ. ಇಂಥ ಸಮಯದಲ್ಲಿ ಯಾವುದೇ ಸಾಮಾಜಿಕ ಜಾಲತಾಣ ಖಾತೆ ತೆರೆಯಲು ಶಾಸನಾತ್ಮಕ ಶಿಸ್ತು ರೂಪಿಸಿದರೆ ಆದಷ್ಟು ನಕಲಿ ಖಾತೆಗಳ, ಟ್ರೋಲರ್ಗಳ ಹಾವಳಿ ನಿಯಂತ್ರಿಸಬಹುದು. ಅಂಚೆ ಕಚೇರಿಯಲ್ಲಿ ಖಾತೆ ತೆರೆಯುವಾಗ, ಬ್ಯಾಂಕಿನಲ್ಲಿ ಅಕೌಂಟ್ ತೆರೆಯುವಾಗ, ಒಂದು ಸಿಮ್ ಕಾರ್ಡ್ ಖರೀದಿಸುವಾಗ ಹೇಗೆ ಆಧಾರ್ ಕಾರ್ಡ್ ಮತ್ತು ಚೀಟಿಗಳನ್ನು ಕಡ್ಡಾಯವಾಗಿ ನೀಡಬೇಕೋ ಅಂಥದ್ದೇ ಶಾಸನಾತ್ಮಕ ಶಿಸ್ತು ಸಾಮಾಜಿಕ ಜಾಲತಾಣಗಳಿಗೂ ಅನ್ವಯವಾಗಬೇಕು. ಸುತ್ತು ಜಗತ್ತಿಗೆ ಸ್ವಾಗತ. ನಮಸ್ಕಾರಗಳು ಸ್ನೇಹಿತರೆ. ಕೇಂದ್ರ ಸರ್ಕಾರ ಈ ಬಗ್ಗೆ ಮಾರ್ಗಸೂಚಿ ರೂಪಿಸಬೇಕು. ಅಲ್ಲದೆ ಟ್ರೋಲರ್ಗಳ ಅಸಭ್ಯ ಕಾಮೆಂಟ್ಗಳನ್ನು ನಿಯಂತ್ರಿಸಲು ಜಾಲತಾಣ ಸಂಸ್ಥೆಗಳು ಕಣ್ಗಾವಲು ಪಡೆಯನ್ನು ನೇಮಿಸಬೇಕು. ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಗಳಿಸುವ ಜಾಲತಾಣ ಸಂಸ್ಥೆಗಳು ಆಯಾ ಭಾಷೆಗಳಲ್ಲಿ ಕನಿಷ್ಠ 100 ಕಣ್ಗಾವಲು ಸೈನಿಕರನ್ನು ನಿಯೋಜಿಸಿದರೂ ಈ ಟ್ರೋಲರ್ಗಳ ಉಪಟಳ ಕಡಿಮೆಯಾದೀತೇನೋ. ಅಷ್ಟಕ್ಕೂ ಈ ಟ್ರೋಲರ್ಗಳಿಗೆ ಏಕೆ ಇಷ್ಟು ಧೈರ್ಯ? ಹಾಗೆ ನೋಡಿದರೆ ಹುಚ್ಚುತನ, ನೀಚತನ ಎಲ್ಲ ಕಾಲದಲ್ಲೂ ಇತ್ತು. ಇಂದು ಪ್ರತಿಯೊಬ್ಬ ವ್ಯಕ್ತಿಯೂ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ತನ್ನದೇ ಜಗತ್ತನ್ನು ಸೃಷ್ಟಿಸಿಕೊಂಡಿದ್ದಾನೆ. ಆ ವರ್ಚುವಲ್ ಜಗತ್ತು ನೈಜ ಪ್ರಪಂಚಕ್ಕಿಂತ ಕೆಲವೊಮ್ಮೆ ಹೆಚ್ಚು ಪ್ರಾಬಲ್ಯ ಸಾಧಿಸುತ್ತದೆ. ವರ್ಚುವಲ್ ಜಗತ್ತಿನಲ್ಲಿ ಒಳ್ಳೆಯವರು ಮತ್ತು ಕೆಟ್ಟವರು ಇಬ್ಬರೂ ಇದ್ದಾರೆ. ನಕಾರಾತ್ಮಕ ಚಿಂತನೆ ಹೊಂದಿರುವ ಸಾಮಾಜಿಕ ಮಾಧ್ಯಮ ಬಳಕೆದಾರರಿಗೆ ಆನ್ಲೈನ್ನಲ್ಲಿ ವಿಷ ಅಥವಾ ದ್ವೇಷ ಹಬ್ಬಿಸುವುದು ನೀರು ಕುಡಿದಷ್ಟೇ ಸಲೀಸಾಗುತ್ತಿದೆ. ಮನಸೋ ಇಚ್ಛೆ, ಅನಿಸಿಕೆ ವ್ಯಕ್ತಪಡಿಸಿ ಇನ್ನೊಬ್ಬರನ್ನು ಮಾನಸಿಕವಾಗಿ ಡಿಸ್ಟರ್ಬ್ ಮಾಡುವ ಚಾಳಿಯೇ ಡಿಜಿಟಲ್ ಅವತಾರವೇ. ಟ್ರೋಲಿಂಗ್. ಸಾಮಾಜಿಕ ಮಾಧ್ಯಮಗಳ ಕಾಲದಲ್ಲಿ ಟ್ರೋಲಿಂಗ್ಗೆ ಲಂಗು ಲಗಾಮುಗಳೇ ಇಲ್ಲದಂತಾಗಿದೆ. ನಿಮಗೆ ಪರಿಚಯವಿದೆಯೋ ಇಲ್ಲವೋ ಯಾರೋ ಒಬ್ಬ ಬಂದು ನಿಮ್ಮ ಪೋಸ್ಟ್ಗೆ ಇಲ್ಲಿ ಕಾಮೆಂಟಿನ ಕಲ್ಲೆಸೆದು ಹೋಗಬಹುದು. ನಿಮ್ಮದೇ ಫೋಟೋವನ್ನು ಅವರ ಇನ್ಯಾವುದೋ ದುರುದ್ದೇಶದ ಪೋಸ್ಟ್ಗೆ ದುರ್ಬಳಕೆ ಮಾಡಿ ವೈರಲ್ ಮಾಡಿ ತೇಜೋವಧೆ ನಡೆಸಬಹುದು. ಅಶ್ಲೀಲ ಅಥವಾ ಅಸಭ್ಯ ಎನಿಸುವ ಸಾಲುಗಳನ್ನು ಹಾಕಿ ಅಪಮಾನ ಎಸಗಬಹುದು. ಇನ್ನೊಬ್ಬರನ್ನು ಅನಗತ್ಯ ಟೀಕಿಸುವುದು, ವ್ಯಂಗ್ಯದಿಂದ ಕಾಲೆಳೆಯುವುದು, ಅವಹೇಳನಕಾರಿಯಾಗಿ ನಿಂದಿಸುವುದು, ಅಸಭ್ಯತೆ ಮೆರೆಯುವುದು ಇವೆಲ್ಲ ಟ್ರೋಲರ್ಗಳ ಮುಖ್ಯ ಲಕ್ಷಣಗಳು. ಇಂಥ ಮನಸ್ಥಿತಿಯ ವ್ಯಕ್ತಿಗಳನ್ನು ಮನೋವಿಜ್ಞಾನಿಗಳು 6 ವರ್ಗದಲ್ಲಿ ಗುರುತಿಸುತ್ತಾರೆ. ಒಂದನೇದ್ದು ಅತಿ ಸೂಕ್ಷ್ಮ ಟ್ರೋಲರ್ಸ್. ಈ ವರ್ಗದ ಟ್ರೋಲರ್ಗಳು ವ್ಯಕ್ತಿಗಳಲ್ಲಿ ಸಣ್ಣ ಪುಟ್ಟ ದೋಷಗಳನ್ನು ಹುಡುಕುವುದರಲ್ಲಿ ನಿಸ್ಸೀಮರು. ಚಿಕ್ಕ ಪುಟ್ಟ ತಪ್ಪುಗಳು ಇವರಿಗೆ ದೊಡ್ಡದಾಗಿ ಕಾಣಿಸುತ್ತಿರುತ್ತವೆ. ತನ್ನ ತಿಳುವಳಿಕೆ ತಪ್ಪು ಎಂದು ಗೊತ್ತಿದ್ದರೂ ಇವರು ಘಾಸಿಗೊಳಿಸುವ ಪದಗಳನ್ನು ಪ್ರಯೋಗಿಸುತ್ತಾರೆ. ಎರಡನೆಯದು ಅಸಂಬದ್ಧ ಟೀಕಾ ಪ್ರವೀಣರು. ಇವರಿಗೆ ಟೀಕಿಸಲು ಯಾವುದೇ ಕಾರಣಗಳು ಬೇಕಿಲ್ಲ. ಅರ್ಥಹೀನ, ಅಸಂಬದ್ಧವಾಗಿ ಕಾಮೆಂಟ್ ಮಾಡುತ್ತಲೇ ಇರುವ ಮಂದಿ. ನೀವು ಇವರಿಗೆ ಪ್ರತಿಕ್ರಿಯಿಸಿದರೆ ನಿಮ್ಮನ್ನು ಅವರ ದಾರಿಗೆ ಸೆಳೆಯುತ್ತಾರಷ್ಟೇ. ಕೆಸರಿನಿಂದ ದೂರ ಇರುವುದೇ ಉತ್ತಮ. ಮೂರನೆಯದಾಗಿ ನಟಿಸುವ ಟ್ರೋಲರ್ಗಳು. ತಮಾಷೆ ಮಾಡುವಂತೆ ನಟಿಸಿ ಟ್ರೋಲ್ ಮಾಡುವ ಮನಸ್ಥಿತಿಯವರು. ಇವರಿಗೆ 2 ಮುಖ. ಒಂದರ್ಥದಲ್ಲಿ ಇವರು ಅತೃಪ್ತರು ಕೂಡ. ಇನ್ನೊಬ್ಬರ ಏಳಿಗೆಯಿಂದ ಸದಾ ಅಸೂಯೆ ಪಟ್ಟುಕೊಳ್ಳುವವರು. ನಿಮ್ಮ ಜೊತೆ ಚೆನ್ನಾಗಿರುವಂತೆ ನಟಿಸಿ ಹಿಂದಿನಿಂದ ಇಲ್ಲಸಲ್ಲದ ವದಂತಿ ಹಬ್ಬಿಸುತ್ತಾ ವ್ಯಂಗ್ಯವಾಡುವಂಥವರು. ನಾಲ್ಕನೆಯದಾಗಿ ಆಕ್ರಮಣಕಾರಿ ಟ್ರೋಲರ್ಸ್. ಇವರು ಯಾವ ಕಾನೂನು ಕಾಯ್ದೆಗಳನ್ನು ಗೌರವಿಸುವಂತರಲ್ಲ. ಅಸಭ್ಯ, ಆಕ್ಷೇಪಾರ್ಹ ಕಾಮೆಂಟ್ಗಳನ್ನು ಹಾಕುವಂಥವರು. ಅಷ್ಟೇ ರಾಜಾರೋಷವಾಗಿ ಇತರರೊಂದಿಗೆ ಹಂಚಿಕೊಳ್ಳುವವರು. ಜಾತಿ, ಧರ್ಮ, ದೇಶ, ಮಹಿಳಾ ವಿರೋಧಿ ಕಾಮೆಂಟ್ಗಳನ್ನು ವರ್ಗಾಯಿಸುವಂಥವರು. ಐದನೇದಾಗಿ ಹ್ಯಾಕರ್ಸ್. ಬ್ಲ್ಯಾಕ್ ಹ್ಯಾಟ್. ನೇರವಾಗಿ ಇವರೆಂದು ಕಾಮೆಂಟಿಸುವವರಲ್ಲ. ನಕಲಿ ಖಾತೆ ತೆರೆದು ನಕಾರಾತ್ಮಕ ದಾಳಿ ನಡೆಸುವವರು.
ಯಾವುದೇ ಬ್ರ್ಯಾಂಡ್ ಮೇಲೆ ವ್ಯಕ್ತಿಗಳ ಮೇಲೆ ತಪ್ಪು ಅಭಿಪ್ರಾಯವನ್ನು ಮಿಂಚಿನಂತೆ ರೂಪಿಸುವುದು ಇವರಿಗೆ ಕರಗತ. ವ್ಯಕ್ತಿಯ ತೇಜೋವಧೆಗೊಳಿಸಲು ಇವರನ್ನು ಬಳಸಿಕೊಳ್ಳಲಾಗುತ್ತದೆ. 6ನೇಯದಾಗಿ ಬಿಗ್ ಫ್ಯಾನ್. ಒಬ್ಬ ವ್ಯಕ್ತಿ ಅಥವಾ ಬ್ರ್ಯಾಂಡ್ನ ದೊಡ್ಡ ಅಭಿಮಾನಿಯಾಗಿಯೇ ಟ್ರೋಲ್ ಮಾಡುವಂಥವರು ಇವರು. ತಮ್ಮ ಜೀವನದುದ್ದಕ್ಕೂ ಇವರು ಆ ವ್ಯಕ್ತಿಯನ್ನು, ಬ್ರ್ಯಾಂಡನ್ನು ಅನುಸರಿಸುತ್ತಿರುತ್ತಾರೆ, ಹಾಗೆಯೇ ಟ್ರೋಲ್ ಕೂಡ ಮಾಡುತ್ತಿರುತ್ತಾರೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್ಗಳಲ್ಲಿ ಸಾಕಷ್ಟು ನಕಲಿ ಖಾತೆಗಳು ಸಕ್ರಿಯವಾಗಿವೆ. ವರದಿ ಪ್ರಕಾರ ಭಾರತದೊಂದರಲ್ಲೇ ಫೇಸ್ಬುಕ್ನ 20 ಕೋಟಿ ನಕಲಿ ಖಾತೆಗಳು ಕಾರ್ಯನಿರ್ವಹಿಸುತ್ತಿವೆ. ಹೀಗಿದ್ದು ಇವುಗಳನ್ನು ನಿಷ್ಕ್ರಿಯಗೊಳಿಸಲು ಜಾಲತಾಣ ಸಂಸ್ಥೆಗಳೇಕೆ ಮುಂದಾಗುವುದಿಲ್ಲ ಎನ್ನುವ ಪ್ರಶ್ನೆ ಇದೆ. ಆಗಲೋ ಈಗಲೋ ಇವರು ನಕಲಿ ಖಾತೆಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಿದರೂ ಆ ಪ್ರಯತ್ನಗಳೆಲ್ಲ ಸಾಸಿವೆಗೆ ಸಮ ಎನಿಸಿಕೊಳ್ಳುತ್ತಿವೆ. ಇನ್ನೊಬ್ಬರನ್ನು ತೇಜೋವಧೆಗೊಳಿಸುವ, ಸಾಮರಸ್ಯ ಕದಡುವ, ಅಶಾಂತಿ ಸೃಷ್ಟಿಸಲು ಕಾರಣವಾಗುವ ಪೋಸ್ಟ್ಗಳನ್ನು ಕಂಡಾಗ, ಅಂಥವನ್ನು ರಿಪೋರ್ಟ್ ಮಾಡಿದಾಗ ಮಾತ್ರವೇ ಸಂಸ್ಥೆಗಳು ಕ್ರಮ ಕೈಗೊಳ್ಳುತ್ತವೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ. ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಯಾವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ತೆ. ಜೈ ಕರ್ನಾಟಕ. ಮತ್ತೆ